ಮತ್ತು ಇದು ಒಂದು ಸಣ್ಣ ಹುಡ್ರಿಗೆ có trà sữa nóng. Trà sữa nóng. Ướp lông, ô long, hồng trà sữa. ವಿಯೆಟ್ನಾಂನಲ್ಲಿ ಇದು ಟ್ರೈನ್ ತೋರಿಸ್ತೀನಿ ಬರ್ರಿ ಹೆಂಗಿದೆ ಅಂತ. ನಮಸ್ಕಾರ ಎಲ್ರಿಗೂ, ಮಾಹಿ ವಿಯೆಟ್ನಾಂ ಬ್ಲಾಗ್ಸ್ಗೆ ಸುಸ್ವಾಗತ. ಇವತ್ತು ನಾನು ಬಂದೀನಿ ಸ್ವಿಮ್ಮಿಂಗ್ ಮಾಡಲಿಕ್ಕೆ. ನಿಮಗೆ ತೋರಿಸ್ತೀನಿ ಸ್ವಿಮ್ಮಿಂಗ್ ಪೂಲು. ಗೇಟ್ ಹೊರಗಿದ್ದೀನಿ ಆ್ಯಕ್ಚುಲಿ. ಇಲ್ಲೇ ಇದೆ ನೋಡಿ, ಸಿಕ್ಕಾಪಟ್ಟೆ ದೊಡ್ಡದು ಸ್ವಿಮ್ಮಿಂಗ್ ಪೂಲು. ಈ ಕಡೆ ಡೀಪ್ ವಾಟ್ರು, ಮತ್ತು ಆ ಕಡೆ ಡೀಪ್ ವಾಟ್ರ್ ಇಲ್ಲ. ಹುಡುಗರು, ಸಣ್ಣ ಹುಡುಗರು ಮತ್ತು ಅವರು ಈಜು ಹೊಡಿತಿದ್ದಾರೆ. ಈಜು ಬರ್ದೋದವರು ಆ ಕಡೆ ಹೋಗ್ತಾರೆ, ಈಜು ಬರೋರು ಈ ಕಡೆ ಸ್ವಿಂಗ್ ಮಾಡ್ತಾರೆ. ಚೆನ್ನಾಗಿದೆ ಇದು. ನಾನು ಬಿನ್ವಾ ಸಿಟಿಲಿ ಬಂದಿರೋದು. ಹೋಗೋಣ. ಫಸ್ಟು ಇಲ್ಲಿ ಟಿಕೆಟ್ ತಗೋಬೇಕು. ಟಿಕೆಟ್ ತಗೋಣ ಹೋಗಿ. ಟಿಕೆಟ್ ರೇಟ್ ಬರ್ತಾರೆ ಯಾರಿಗೆ ಇದು 40,000 ಡಾಲರ್. ಮತ್ತು ಇದು ಒಂದು ಸಣ್ಣ ಹುಡ್ರಿಗೆ ನಾನು ಐ ಜಸ್ಟ್ ಡೂಯಿಂಗ್ ಬ್ಲಾಗ್ ವಿಡಿಯೋ. ಓಕೆ, ಇನ್ ಇಂಡಿಯಾ ಐ ವಾಂಟ್ ಸ್ವಿಮ್. ಓಕೆ, ಇದು ದೊಡ್ಡವರಿಗೆ 40,000 ವಿಯೆಟ್ ನಾಂಗು, ಸಣ್ಣ ಹುಡ್ರಿಗೆ 30. 40,000 ವಿಯೆಟ್ ನಾಂಗ್ರೆ 120 ಆಗುತ್ತೆ. ಕೊಡೋಣ 120. Yes. Thank you. Excuse me, but do you have a steamer? Yeah. Do you have a steamer chum? Yeah, I have steamer. Okay. Thank you. ಬನ್ರಿ, ಇದನ್ನ ಬ್ಯಾಂಡ್ ತಗೊಂಡು ವಿತೌಟ್ ಬ್ಯಾಂಡ್ ನಾವು ಹೋಗಿಲ್ಲ. ಸ್ವಿಮ್ಮಿಂಗ್ ಡ್ರೆಸ್ ಇದೆಯಾ ಕೇಳ್ದ. ಎಲ್ಲ ನಾನು ವ್ಯವಸ್ಥೆ ತಗೊಂಡೇ ಬಂದಿರೋದು. ಲಾಕರ್ ಬೇಕಿತ್ತು ನನ್ನ ಬ್ಯಾಗ್ ಇಡಲಿಕ್ಕೆ. ಯಾವ ಲಾಕರು ಸರಿ ಇಲ್ಲ ಅನಿಸುತ್ತೆ. ಅಷ್ಟು ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಹಾಕ್ಕೊಂಡು ಬಂದೆ. ಸ್ವಿಮ್ಮಿಂಗ್ ಡ್ರೆಸ್ಸು ಹೀಗಿದೆ ನೋಡಿ. ಇಲ್ಲಿ ಕಂಪಲ್ಸರಿ ಸ್ವಿಮ್ಮಿಂಗ್ ಮಾಡ್ಬೇಕಂದ್ರೆ ನೀವು ಸ್ವಿಮ್ಮಿಂಗ್ ಕಾಸ್ಟ್ಯೂಮು ಡ್ರೆಸ್ ಹಾಕಲೇಬೇಕು. ಹಾಗೆ ಬಂದೆ ಸ್ವಿಮ್ಮಿಂಗ್ ಮಾಡಿದೆ ಆಗಲ್ಲ ಇಲ್ಲಿ. ಅದಕ್ಕೆ ಮೊದಲೇ ಕೇಳ್ದೆ ಅವನು ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಇದೆಯಾ ಅಂತ. ನಾನು ಎಲ್ಲ ಇದೆ ಅಂತ ಹೇಳಿದೆ. ಅದಕ್ಕಾಗಿ ಒಳಗೆ ಅಲೋ ಮಾಡ್ಯಾನ, ಇಲ್ಲಾಂದರೆ ಮಾಡಲ್ಲ ಯಾರು. ಒಂದಿಷ್ಟು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಪ್ರೊಫೆಷ್ನಲ್ ಇರುತ್ತೆ. ಅವು ಅಂಥ ಜಾಗದಲ್ಲಿ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಕಂಪಲ್ಸರಿ ಇರುತ್ತೆ. ಬೇರೆ ಈ ಮಾಮೂಲಿ ಸ್ವಿಮ್ಮಿಂಗ್ ಪೂಲಲ್ಲ ನಿಂಗೆ ಬೇಡ ಅದು. ಏನಂದರೆ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಬೇಡ. ಹಾಗೆ ಬಂದು ಯಾವುದೇ ಚಡ್ಡಿ ಮೇಲೆ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು ಹಿಂಗೆ ಸ್ವಿಮ್ಮಿಂಗು. ತಡೀರಿ, ಸ್ವಲ್ಪ ವಾರ್ಮಪ್ ಮಾಡೋಣ. ಸ್ವಲ್ಪ
ಸ್ವಿಮ್ಮಿಂಗ್ ಮುಗಿಸಿ ಬಂದೆ ನಾನು. ಇಲ್ಲಿ ನಂದು ವಿಯೆಟ್ನಾಮ್ನಲ್ಲಿ ನಮಗೆ ಚಹಾ ಸಿಗುತ್ತೆ ಒಂದು ಕಾಫಿ ಶಾಪಲ್ಲಿ, ಫುಕ್ಲಾಂಗ್ ಅಂತ, ಹಾಟ್ ಮಿಲ್ಕ್ ಟೀ ಅಂತ. ಇದೇ ಫುಕ್ಲಾಂಗ್ ಕಾಫೆ ಅಂತ ಇಲ್ಲಿ ಸಿಗುತ್ತೆ. ಹಾಗಾಗಿ ಯಾವಾಗಲೂ ಇಲ್ಲಿ ಬರ್ತಾ ಇರ್ತೀವಿ. ಇದು ಚಹಾ ಕುಡಿಲಿಕ್ಕೆ. ಚಹಾ ಅಂದರೆ ಇದೆ ನಮ್ಮ ಥರದ ಟೀ ಪೌಡ್ರು. ನೋಡೋಣ ಬರ್ರಿ ಹೋಗೋಣ. ಸಂಡೇ ಹಲೋ ಮೆನು ನೋಡತ್ತೀವಿ. ಟೀ ಮಿಲ್ಕ್ ಟೀ. ಡು ಯು ಹ್ಯಾವ್ a card trà sữa nóng? Trà sữa nóng. Úp lâu cô long hồng trà sữa. Trà sữa trà sữa nóng quá đúng không? Ok, one trà sữa nóng. Phúc Long. Đúng rồi, Phúc Long. 55.000. Dùng tại đây. Trà sữa hot đúng không? Hot nóng. Phúc Long hả? Đúng rồi. ಈಗಷ್ಟೇ ಸ್ವಿಮ್ಮಿಂಗ್ ಮಾಡಿ ಬಂದ, ಸ್ವಲ್ಪ ಬಿಸಿ ಏನಾದ್ರು ಕುಡಿಯೋಣ ಅಂತ. ಆನ್ಲೈನ್ ಪೇಮೆಂಟ್ ಮಾಡೋಣ. ಓಕೆ, ಥ್ಯಾಂಕ್ ಯು. Xin cảm ơn. ಎಲ್ಲ ಕೂರಣ ಮೇಲೆ ಹೋಗೋಣ ಅಂತಿದ್ದೀವಿ. ಜಾಗ ಮೇಲೆ ಫುಲ್ ಇದೆ ಅನ್ಸುತ್ತೆ. ಆಲ್ಮೋಸ್ಟ್ ಎಲ್ಲ ಮೇಲೆ ಹೋಗ್ತಾರೆ. ಮೇಲೆ ಹೋಗೋಣ, ಇಲ್ಲ ಕೆಳಗೆ ಕೂರೋಣ. ಇಲ್ಲಿ ಇದಕ್ಕೆ ಫುಕ್ಲಾಂಗ್ ಕಾಫಿಗೆ ನಾವು ಈಗ ಕಾಫಿ ಕುಟ್ಕೊಂಡು ಟೀ ಕುಟ್ಕೊಂಡು ಮನೆ ಕಡೆ ಹೋಗೋಣ. ಯಾರಿಲ್ಲ, ನಾನು ಬೇಗ ಬಂದೇ ಬಿಡ್ತು. ಕಾಫಿ ಇದು ಕೊಡ್ತಾರೆ ಒಂದು. ಥ್ಯಾಂಕ್ ಯು. ಫುಕ್ಲಾಂಗ್ ಇದೆ ಟೀ ನೋಡಿ. ಇದಕ್ಕೆ ಸಣ್ಣ ಸ್ಟ್ರಾ ಕೊಟ್ಟಾರೆ ನೋಡಿ. ಇದರಲ್ಲಿ ಚಿಕ್ಕ ಹೋಲ್ ಇರುತ್ತೆ. ಇದರಲ್ಲಿ ಸಣ್ಣದು 2 ಹೋಲ್ ಇದೆ. ಯಾಕಂದರೆ ಚಿಕ್ಕ ಹೋಲ್ ಕೊಟ್ಟಿರ್ತಾರೆ. ಯಾಕಂದರೆ ಇದು ಬಿಸಿ ಇರುತ್ತಾ, ಬಿಸಿ ಇರೋದಕ್ಕಾಗಿ ನಾವು ಒಂದೇ ಸಲಿಗೆ ಸ್ಟ್ರಾಲ್ ಹೇಳಿದ್ರೆ ಒಂದೇ ಸಲಿಗೆ ಬಾಯಿ ಸುಡುತ್ತೆ ಅಂತ ಇವರು ಸಣ್ಣದೊಂದು ಸ್ಟ್ರಾ ಕೊಟ್ಟಾರೆ. ಇದರಲ್ಲಿ ನಿಮ್ಗೆ ಕಾಣ್ತಿರ್ಬೋದು 2 ಹೋಲ್ ಇದೆ, ಸಣ್ಣದು 2 ಹೋಲ್ ಇದೆ. ಅದರಲ್ಲಿ ಎಳೆದ್ರೆ ನಿಧಾನಕ್ಕೆ ಬರುತ್ತೆ. ಇದು ಜಾಸ್ತಿ ಬಿಸಿ ಇರುತ್ತೆ, ಬಿಸಿ ಇದೆ. ಅಡ್ಡಿಲ್ಲ, ಇಂಡಿಯನ್ ಟೀ ಥರ ಸ್ವಲ್ಪ ಹೋಲುತ್ತೆ. ಬಿಸಿ ಇದೆ. ವಾಹ್, ಚೆನ್ನಾಗಿದೆ. ವಿಯೆಟ್ನಾಮ್ನಲ್ಲಿ ಇದು ಟ್ರೈನ್ ತೋರಿಸ್ತೀನಿ ಬರ್ರಿ ಹೆಂಗಿದೆ ಅಂತ. ಹೋಗ್ತಿದೆ. ಗೇಟ್ ಹಾಕಿದ್ದಾರೆ ಟ್ರೈನ್ಗಾಗಿ, ಕಾಯತ್ತೀವಿ. ಚಿಕ್ಕ ಗೇಜ್ ಇದು, ಇಂಡಿಯಾ ಥರ ದೊಡ್ಡ ಟ್ರೈನ್ ಅಲ್ಲ ಇದು. ನೀವು ನೋಡ್ತಿರ್ಬೋದು ನೋಡಿ ಎಷ್ಟು ಚಿಕ್ಕ ಇದೆ ಟ್ರೈನ್ ಅಂತ. ನ್ಯಾರೋ ಗೇಜ್ ಇದು. ಗೇಜು ಅಂದರೆ ಟ್ರೈನ್ ಟ್ರ್ಯಾಕ್ ಇರುತ್ತಲ್ಲ, ಅದು ಭಾಳ ಸಣ್ಣ ಇರುತ್ತೆ. ಇದೇನು ಗೂಡ್ಸ್ ಗಾಡಿನ ಅಲ್ಲ.
ಇದು ಮಾಮೂಲಿ ಗಾಡಿ. ಬಸ್ ಅಷ್ಟು ಇರುತ್ತೆ ಅಷ್ಟೇ ನೋಡಿ. ಐ ಥಿಂಕ್ ಬಸ್ಗಿಂತನೂ ಕಡಿಮೆ ಇರುತ್ತೆ. ಇಲ್ಲಿ ವೇಟ್ರಮ್ ಟ್ರೈನ್ ಹಿಂಗೆ ಇರುತ್ತೆ, ಯಾಕಂದರೆ ಸಣ್ಣ ಗೇಜು ಅಂದರೆ ಚಿಕ್ಕದು ಟ್ರೈನು, ಇಂಡಿಯಾ ಥರದ್ದು ಇಲ್ಲ. ಜಾಸ್ತಿ ಟ್ರೈನಿನ ಟ್ರ್ಯಾಕಿಂದು ಇಲ್ಲ ಇಲ್ಲಿ, ಯಾಕಂದರೆ ಚಿಕ್ಕ ದೇಶ ಅಲ್ಲ. ಸ್ಲೀಪರು ಇದೆ, ಎಲ್ಲ ಟೈಪು ಬೋಗಿ ಇದೆ, ನೋಡ್ತಿರ್ಬೋದು.